ಡಿಕೆ ಸಂಪುಟದಲ್ಲಿ ಬಿ ನಾಗೇಂದ್ರಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಆದರೆ ನಾಗೇಂದ್ರ ಅವರನ್ನ ವಜಾ ಮಾಡುವಂತೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಿದೆ. ಡಿಕೆ ಸಂಪುಟದಲ್ಲಿ ಬಿ ನಾಗೇಂದ್ರಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಆದರೆ ನಾಗೇಂದ್ರ ಅವರನ್ನ ವಜಾ ಮಾಡುವಂತೆ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಗೆ ಮುಂದಾಗಿದೆ ಬಿಜೆಪಿಯ ಪಡೆ. ಎಂಎಲ್ಸಿ ಲಿಂಗರಾಜ್ ಪಾಟೀಲ್ ನೇತೃತ್ವದಲ್ಲಿ ಧರಣಿಯನ್ನ ಮಾಡಲಾಯಿತು. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ನುಂಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಧಿಕ್ಕಾರವನ್ನ ಕೂಗಿ ಕಾರ್ಯಕರ್ತರು ಕಿಡಿಕಾರಿದ್ರು. ನಾಗೇಂದ್ರ ಅವರನ್ನ ಕೂಡಲೇ ವಜಾ ಮಾಡೋವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ. ಸಿಎಂ ಡಿಕೆ ಶಿವಕುಮಾರ್ ಸಚಿವ ನಾಗೇಂದ್ರ ಅವರ ಭಾವಚಿತ್ರವನ್ನ ಸುಟ್ಟು ತಮ್ಮ ಆಕ್ರೋಶವನ್ನ ಹೊರಗಾಕಿರುವಂತದ್ದು. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಗೆ ಮುಂದಾದಂತಹ ಬಿಜೆಪಿಯ ಕಾರ್ಯಕರ್ತರು. ಇನ್ನು ಅವರ ನಿರಪರಾಧಿ ಆಗಿಲ್ಲ. ಇನ್ನು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಹಿಂದುಳಿದ ವರ್ಗಗಳ ಸಚಿವರಾಗಿ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರವೆಸಗಿ 187 ಕೋಟಿಗಳನ್ನು ಲೂಟಿ ಹೊಡೆದು ತೆಲಂಗಾಣ ಚುನಾವಣೆಗೆ ಕಳಿಸಿದ್ರು. ಆ ತೆಲಂಗಾಣ ಚುನಾವಣೆಗೆ ಇಲ್ಲಿ ಲೂಟಿ ಹೊಡೆದು ಕಳಿಸಿದ್ರ ಪರಿಣಾಮವಾಗಿ ಇವತ್ತು ಕಾಂಗ್ರೆಸ್ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಿದೆ. ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿದಂತ ಈ ಸರ್ಕಾರ, ಈ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರಿಗಳಿಗೆ ಮತ್ತೆ ಇವ್ರು ಮಣೆ ಹಾಕ್ತಾ ಇದ್ದಾರೆ. ತಕ್ಷಣ ಬಿ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಇಲ್ಲಾಂದ್ರೆ ಅವರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕು. ಯಾಕಂದ್ರೆ ಇನ್ನೂ ಅವರ ನಿರಪರಾಧಿ ಆಗಿಲ್ಲ. ಇನ್ನು ಕೇಸ್ ಇನ್ನ ತನಿಖೆ ಹಂತದೊಳಗಿದೆ. ಇನ್ನ ತನಿಖೆ ಹಂತದೊಳಗಿದ್ದಾಗನ ಈಗ ಅವ್ರ ಮತ್ತೆ ಸಚಿವರಾಗಿ ಬಂದ್ರಂದ್ರ ಆ ತನಿಖೆ ಮೇಲೂ ಕೂಡ ದುಷ್ಪರಿಣಾಮವನ್ನ ಬೀರ್ತದ. ಯಾಕಂದ್ರೆ ವಾಲ್ಮೀಕಿ ಸಮುದಾಯದ ಹಣ ಅದು 187 ಕೋಟಿ. ವಾಲ್ಮೀಕಿ ಸಮುದಾಯ ಇರ್ತಕ್ಕಂತ ಬಡ ಜನರಿಗೆ ಅನುಕೂಲ ಆಗುವಂತ ಹಣ ಮತ್ತು ಅವ್ರ ಸಹಾಯಕ್ಕಾಗಿ ಮೀಸಲಾಗಿಟ್ಟಂತ ಹಣ, ಆ ಹಣವನ್ನು ಇವತ್ತು ದುರುಪಯೋಗ ಪಡಿಸಿಕೊಂಡು ಇವತ್ತು ಅನ್ಯ ರಾಜ್ಯಗಳ ಚುನಾವಣೆಗೆ ಬಳಸಿದ್ರ ಪರಿಣಾಮವಾಗಿ ಇವತ್ತು ಅವ್ರನ್ನ ಹೈಕಮಾಂಡ್ ಮಂತ್ರಿಯನ್ನಾಗಿ ಮಾಡಿದ. ಡಿಕೆ ಶಿವಕುಮಾರ್ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಿದಾರೆ. ತಕ್ಷಣ ಅವ್ರ ರಾಜೀನಾಮೆ ತಗೋಬೇಕು, ಇಲ್ಲ ಅಂದ್ರೆ ಅವ್ರ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಒಂದ್ ವೇಳೆ ವಜಾ ಮಾಡಲಿಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂತಹ ಹೋರಾಟವನ್ನ ತೆಗೆದುಕೊಳ್ತಿದೆ ಅನ್ನುವಂತ ಮಾತನ್ನು ಮುಖ್ಯಮಂತ್ರಿಗಳು ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಎಚ್ಚರಿಕೆ ಕೊಡ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.